ಸ್ವಲ್ಪ. ಅದು ನೀರೆಲ್ಲ ಡ್ರೈ ಆಗಿದೆ. ಪುದೀನ ಸ್ವಲ್ಪ, ಇದನ್ನ ಹಾಕಿ ಗಾರ್ನಿಷ್ ಮಾಡಿದ್ರೆ ಚಿಕನ್ ರೆಡಿ. ಯಾಕೆಂದರೆ ಇದು ಸಿಂಪಲ್ ಚಿಕನ್ ಅಂತ, ಇದು ಪೆಪ್ಪರ್ ಅಂತಲ್ಲ, ಸಿಂಪಲ್ ಚಿಕನ್. ಆದರೆ ನನಗೆ ಗ್ರೀನ್ ಚಿಲ್ಲಿ, ಧನಿಯಾ ಪೌಡರ್, ಗರಂ ಮಸಾಲ ಯಾವುದನ್ನು ಉಪಯೋಗಿಸಿಲ್ಲ. ಪೆಪ್ಪರ್ ಚಿಕನ್ ಅಥೆಂಟಿಕ್ ಮಾಡಬೇಕಂದ್ರೆ ಸಾಸ್ ಕೊಡೋದನ್ನೆಲ್ಲ ಯೂಸ್ ಮಾಡಬೇಕು. ಇದು ಸಿಂಪಲ್ ಚಿಕನ್. ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ನಿಂಬು. ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಅದು ಚೆನ್ನಾಗಿರುತ್ತೆ ಪೆಪ್ಪರ್ ಚಿಕನ್ಗೆ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ಬೆಳ್ಳುಳ್ಳಿ ಹಾಗೆ ತಿನ್ನಲ್ಲ ಅನ್ನೋರು ಶುಂಠಿನ ತುರಿ ಹಾಕ್ಬೋದು. ಶುಂಠಿ ಇಷ್ಟಪಡಲ್ಲ ನಮ್ಮನೇಲಿ, ಬೆಳ್ಳುಳ್ಳಿ ಇಷ್ಟಪಡ್ತಾರೆ. ನೋಡಿ, 2 ಗ್ರೀನ್ ಚಿಲ್ಲಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು. ಇದು ಅರ್ಜೆಂಟಾಗಿ ಮಾಡ್ತಾ ಇರೋದು. ಇನ್ನೂ ಚಿಕನ್ ಪೆಪ್ಪರ್ ಫ್ರೈ ಇನ್ನೊಂದು ಥರ ಪೌಡರ್ ಮಾಡಿ ಮಾಡೋದು, ಅದು ಇನ್ನೂ ಚೆನ್ನಾಗಿರ್ತದೆ. ಇದು ತಕ್ಷಣಕ್ಕೆ ಬ್ಯಾಚುಲರ್ಸ್ ಪೌಡರ್ ಏನು ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ನಾನಿಲ್ಲಿ ತೊಗೊಂಡಿರೋದು 1/4 kg, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ತೀನಿ. ಉಪ್ಪಿನಕಾಯಿ ಉಪ್ಪ ಅರಿಶಿನ ಪುಡಿ. ಈ ಜನುಮವೇ ದೊರಕಿದೆ ಫ್ರೈ ಮಾಡ್ತೀನಿ. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಚಿಕನ್ ಫ್ರೈ ಆಗಿದೆ. ಅದಕ್ಕೊಂದು ಗ್ಲಾಸ್ ಅಷ್ಟು ನೀರಾಗಿ ಬೇಯಿಸ್ಕೊಬೇಕು. ಇದರಲ್ಲೇ ಬೇಯಲಿ. ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಇವಾಗ ಸ್ವಲ್ಪ ಪೆಪ್ಪರ್ ಹಾಕೋಣ, ಖಾರ ಹಿಡಿದು. ಜನುಮವೇ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಅದು ನೀರೆಲ್ಲ ಡ್ರೈ ಆಗಿದೆ. ಪುದೀನ ಸ್ವಲ್ಪ ಸವಿಯಲು. ಈ ಜಗವಿದೆ ಹಾಕಿ ಗಾರ್ನಿಷ್ ಮಾಡಿದ್ರೆ ಚಿಕನ್ ರೆಡಿ. ಯಾಕೆಂದರೆ ಇದು ಸಿಂಪಲ್ ಚಿಕನ್ ಅಂತ, ಇದು ಪೆಪ್ಪರ್ ಅಂತಲ್ಲ, ಸಿಂಪಲ್ ಚಿಕನ್. ಆದರೆ ನನಗೆ ಗ್ರೀನ್ ಚಿಲ್ಲಿ, ಧನಿಯಾ ಪೌಡರ್, ಗರಂ ಮಸಾಲ ಯಾವುದನ್ನು ಉಪಯೋಗಿಸಿಲ್ಲ. ಪೆಪ್ಪರ್ ಚಿಕನ್ ಅಥೆಂಟಿಕ್ ಮಾಡಬೇಕಂದ್ರೆ ಸಾಸ್ ಕೊಡೋದನ್ನೆಲ್ಲ ಯೂಸ್ ಮಾಡಬೇಕು. ಇದು ಸಿಂಪಲ್ ಚಿಕನ್. ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ನಿಂಬು. ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.